सोमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये देवं नारायणं नत्वा सर्वदोषविवर्जितं परिपूर्णं गुरुंश्चां गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। भूमिरापो नलो वायुः खम्मनो बुद्धिरेव च ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟಥ ಅನ್ನುವ ಅನ್ನುವ ಮಾತಿನಲ್ಲಿ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿಯ ಎರಡು ಮುಖಗಳನ್ನ ಪರಿಚಯಿಸಿ ಸ್ಪಷ್ಟವಾಗಿ ಕೃಷ್ಣನೇ ಹೇಳಿದ ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ. ಜಡ ಪ್ರಕೃತಿ ಮಾನಿನಿಯಾದ ಲಕ್ಷ್ಮಿ ಒಬ್ಬಳಾದ್ರೆ, ಅಂದ್ರೆ ಪ್ರಕೃತಿಗೆ ಎರಡು ಸ್ವರೂಪ, ಒಂದು ಜಡ ಪ್ರಕೃತಿ, ಒಂದು ಚೇತನ ಪ್ರಕೃತಿ. ಜಡ ಪ್ರಕೃತಿಗಿಂತ ಅಪರ ಬೇರೆಯದೇ ಆದ ಜೀವಭೂತ ಚೇತನ ಸ್ವರೂಪಳಾದಂತಹ ಮೇ ನನ್ನವಳಾದಂತಹ, ನನ್ನ ಅತ್ಯಂತ ಹತ್ತಿರದವಳಾದಂತಹ ಲಕ್ಷ್ಮಿ ಈ ಎರಡು ಮುಖಗಳಲ್ಲಿ ಜಗತ್ತಿನ ಸೃಷ್ಟಿಗೆ ಜೊತೆಯಲ್ಲಿ ಇರ್ತಾಳೆ. ಆದರೆ ಅದರ ಪ್ರಭಾವ ಪ್ರಳಯಸ್ತಥ, ಅದರ ಪ್ರಭಾವ ಮತ್ತು ಪ್ರಳಯಕ್ಕೆ ಕಾರಣನಾಗಿ ನಾನು ಪ್ರಧಾನ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರ್ತೇನೆ. ಅವಳು ನನಗೆ ಪೂರ್ಣ ಪ್ರಮಾಣದ ಸಹಕಾರವನ್ನಿತ್ತು ಜಗತ್ತನ್ನು ನಿರ್ಮಾಣ ಮಾಡುವುದರಲ್ಲಿ. ಎಲ್ಲ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಇವಿಷ್ಟೂ ಕೂಡ ತನ್ನ ವಿಶ್ವರೂಪದ ಭಗವಂತನ ವಿಶ್ವರೂಪದ ಜೊತೆಗೇನೆ ತಾನು ವಿಶ್ವರೂಪವನ್ನ ತಾಳಿ ಜಗತ್ತಿನ ಕಾರ್ಯಭಾರವನ್ನು ನಡೆಸ್ತಾಳೆ ಅಂತ ಇಷ್ಟು ಹೇಳಿ, ಅದಕ್ಕೆ ಸಂವಾದಿಯಾಗಿ ಗೀತೆಯಲ್ಲಿ ಬಂದ ಸಂಗತಿ ಎಲ್ಲ ಶಾಸ್ತ್ರಗಳ ಸಾರ ಅನ್ನೋದು ಹೌದು ಅಂತ ತಿಳಿಸ್ಲಿಕ್ಕೆ ಆಚಾರ್ಯರು ಬೇರೆ ಬೇರೆ ತಂತ್ರಗ್ರಂಥಗಳಲ್ಲಿ ಮತ್ತು ಪುರಾಣಗಳಲ್ಲಿ ವೇದವ್ಯಾಸರದ್ದೇ ಮಾತಿನಲ್ಲಿ ಈ ಜಡ ಮತ್ತು ಚೇತನ ಅನ್ನುವ ಎರಡು ರೀತಿಯ ಪ್ರಕೃತಿಯ ವೈಭವವನ್ನು ಪರಿಚಯಿಸಿ ಅವೆರಡೂ ಕೂಡ ಭಗವಂತನಿಗೆ ವಶವಾಗಿ ಇದ್ದು ಜಗತ್ತಿನ ಎಲ್ಲ ಕಾರ್ಯಭಾರವನ್ನು ತಾನು ನಡೆಸ್ತಾನೆ ಅನ್ನುವುದನ್ನು ತಿಳಿಸಿದರು. ಮತ್ತೆ ಇನ್ನು ಒಂದು ಪ್ರಧಾನವಾದ ಸ್ಟೇಟ್ಮೆಂಟ್ ಅನ್ನ ದಾಖಲೆ ಮಾಡ್ತಾನೆ. ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಹೇಗೆ ಹಾರವೊಂದು ಅಥವಾ ಅತ್ಯಂತ ಸುಂದರವಾದ ಸರವೊಂದು ಪೂರ್ತಿಯಾಗಿ ಮಣಿಗಣ ಸಾಲು ಅನ್ನೋದು ಸೂತ್ರದ ನೆಲೆಯಲ್ಲಿ ಸೇರಿಕೊಂಡಿರುತ್ತೋ, ಹಾಗೆ ನನ್ನ ಸಾಮರ್ಥ್ಯವೂ ಕೂಡ ಇಡೀ ಜಗತ್ತನ್ನು ಹೊತ್ತುಕೊಂಡು ನಿಂತಿದೆ. ಸೂತ್ರ ಕಾಣುವುದಿಲ್ಲ ಮಾತ್ರ ಯಾವತ್ತೂ ಕೂಡ, ಅದಕ್ಕೆ ಪ್ರೋತಮ್ ಅನ್ನೋ ಶಬ್ದ ಬಳಸಿದ್ರು. ಮೈ ಸರ್ವಮಿದಂ ಪ್ರೋತಮ್. ಓತ ಪ್ರೋತ ಅಂದ್ರೆ ಉದ್ದಕ್ಕೆ ಅಗಲಕ್ಕೆ ಎರಡೂ ರೀತಿಯಿಂದಲೂ ಕೂಡ ಒಳಗಿನಿಂದ ಹೆಣೆದುಕೊಂಡು ನಿಂತಿರುವಂತಹ ಜಗತ್ತಿಗೆ ಅದರ ಒಳಗೆ ಹೆಣೆಯುವ ಶಕ್ತಿಯಾಗಿ ಸೂತ್ರದಂತೆ ಮಣಿಗಳ ರಾಶಿಗೆ ಏಕತೆಯನ್ನ ಅಥವಾ ಒಂದು ಸ್ಥಿರವಾದ ನೆಲೆಯನ್ನ ಕಲ್ಪಿಸಿಕೊಟ್ಟವನು ಭಗವಂತ. ನನ್ನಕ್ಕಿಂತ ಮಿಗಿಲಾದ ಕಿಂಚಿದಸ್ತಿ ನಾಣ್ಯತ್, ನನ್ನಕ್ಕಿಂತ ಮಿಗಿಲಾದ ಮತ್ತೊಂದು ಯಾವ ಸಮಾನ ಬಿಡಿ, ಮಿಗಿಲಾದದ್ದಿಲ್ಲ ಅಂದಮೇಲೆ ಸಮಾನ ಇಲ್ಲ ಅಂತಾನೆ ಅರ್ಥ. ಅದರಿಂದಾಗಿ ಈ ಜ್ಞಾನ, ಯಾಕೆಂದ್ರೆ ಯಾಕೆ ಈ ಮಾತು ಬಂತು ಅಂದ್ರೆ, ಯಾವ ಜ್ಞಾನ ಯಜ್ಞಾತ್ವಾ ನ ಅವಶಿಷ್ಯತೆ, ಯಾವುದನ್ನ ತಿಳಿದ್ರೆ ಮತ್ತೇನು ತಿಳಿಲಿಕ್ಕಿಲ್ವೋ ಅದನ್ನು ಹೇಳ್ತೇನೆ ಅಂತ ಹೇಳಿ ಈ ಅಭಿಪ್ರಾಯದ ಮಾತನ್ನ ತಿಳಿಸುವ ಮೂಲಕ ಇದು ನಿಜವಾದ ಜ್ಞಾನ. ಜಗತ್ತಿನ ಎಲ್ಲ ಸಂಗತಿಗಳು ಕೂಡ ಭಿನ್ನ ಪ್ರಕೃತಿ ರಷ್ಟಧ, ಮಹತ್ತತ್ವ, ಅಹಂಕಾರ ತತ್ವ, ಅಹಂಕಾರ ಮತ್ತು ಬುದ್ಧಿ ಅನ್ನುವ ನೆಲೆಯಲ್ಲಿ ಜಗತ್ತಿನ ಎಲ್ಲ ಸಂಗತಿಗಳು ಕೂಡ ಒಟ್ಟೈಸಿಕೊಂಡು ನಿಂತಿದೆ ಅನ್ನುವ ಜ್ಞಾನ. ಅದನ್ನು ನಿಯಮಿಸುವ ಶಕ್ತಿ ಪ್ರಕೃತಿ ಜೀವಭೂತಳಾದವಳು, ಅದನ್ನೂ ಕೂಡ ಎರಡೂ ಸೇರಿ ನಿಯಂತ್ರಿಸುವವನು ಭಗವಂತ. ಅವನಿಗಿಂತ ಮಿಗಿಲಾದ ಮತ್ತೊಂದು ತತ್ವ ಇಲ್ಲ, ಅವನೇ ಇಡೀ ಜಗತ್ತನ್ನು ಹೆಣೆದುಕೊಂಡು ನಿಂತಿದ್ದಾನೆ ಅನ್ನುವ ಈ ಜ್ಞಾನ ನಿನಗೆ ಬಿಡುಗಡೆಯ ದಾರಿಯ ಕಡೆಗೆ ಸಾಗುವುದಕ್ಕೆ ಅತ್ಯಂತ ಮಹತ್ತರವಾದ ಸಾಧನೆಗೆ ಮೆಟ್ಟಿಲಾಗಿ ನಿಲ್ಲತ್ತೆ ಅನ್ನೋದನ್ನು ಹೇಳಿ ಮುಂದೆ
ಎಲ್ಲಿ ಎಲ್ಲದರಲ್ಲೂ ನಾನಿದ್ದೇನೆ ಅಂತನ್ನುವ ಮಾತು ಬಂತು. ಅದು ಹೇಗೆ ಅನ್ನೋದನ್ನ ವಸ್ತುತಃ ವಿಭೂತಿ ಯೋಗದಲ್ಲಿ ಇನ್ನೂ ವಿಸ್ತಾರವಾಗಿ ಬಿಡಿಸಿ ಹೇಳುತ್ತಾನೆ. ಆದರೆ ಭೂಮಿರಾಪೋ ನಲೋ ವಾಯು ಖಂ ಮನಃ ಅಂತ ಇತ್ಯಾದಿ ಬಿಡಿಸಿ ಹೇಳಿದ್ದನ್ನ ಅದರ ಎಳೆಗಳನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ದೃಶೋ. ಅಹಂ ಅಪ್ಸು ರಸಃ. ನೀರು ಒಂದು ಜಗತ್ತಿನ ಅತ್ಯಂತ ಅದ್ಭುತವಾದ ವಸ್ತು. ಅದನ್ನು ನಾವು ಆರಾಮವಾಗಿ ನೋಡಿ ಸುಮ್ಮನಾಗ್ತೇವೆ, ಬಳಸಿ ಎಂಜಾಯ್ ಮಾಡ್ತೇವೆ. ಆದರೆ ಅಂಥದ್ದೊಂದು ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ನಿಂತು ಎಷ್ಟೆಲ್ಲ ಕಾರ್ಯಭಾರಗಳನ್ನು ನಡೆಸಿ ಎಷ್ಟೆಲ್ಲ ಉಪಯೋಗದ ಹಾದಿಯನ್ನು ತೋರಿಸಿ ನಮ್ಮ ಅಸ್ತಿತ್ವಕ್ಕೆ, ಅದಕ್ಕೆ ಹೆಸರೇ ಜೀವನಂ ಭುವನಂ ವನಂ, ಅದಕ್ಕೆ ಜೀವನ ಅಂತಲೇ ಹೆಸರು. ನಾವು ನಮ್ಮ ನಿತ್ಯಾನುಷ್ಠಾನದಿಂದ ಹಿಡಿದು ಜಗತ್ತಿನ ಅತ್ಯಂತ ದೊಡ್ಡ ದೊಡ್ಡ ಕಾರ್ಯಭಾರಗಳನ್ನು ನಡೆಸುವುದಕ್ಕೂ ಕೂಡ ನೀರಿನ ಅಗತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಭಗವಂತ ಯಾಕೆ ರಸವಾಗಿ, ಯಾಕೆಂದರೆ ನೀರಿಗೆ ಅಸ್ತಿತ್ವ ಇರುವುದೇ ರಸದಿಂದಾಗಿ. ಬೇರೆ ಅನೇಕ ಅದರ ಕ್ವಾಲಿಟಿಗಳಿರಬಹುದು. ಅದು ಮಧುರವಾಗಿದೆ, ಅದು ಸ್ನಿಗ್ಧ, ಒಂದನ್ನೊಂದು ಜೋಡಿಸಿಕೊಡುತ್ತೆ. ಅವಧೂತ ಗೀತೆಯಲ್ಲಿ ಗುರುಗಳ ಹೆಸರುಗಳನ್ನು ಉಲ್ಲೇಖ ಮಾಡುವಾಗ ಅಲ್ಲಿ ನೀರಿನ ಉಲ್ಲೇಖವನ್ನು ಮಾಡಿ ನೀರು ಎಷ್ಟು ನಮಗೆ ಗುಣಗಳನ್ನು ಪರಿಚಯಿಸಿಕೊಡುತ್ತೆ ಅಂತ ಅವಧೂತ ನೆನಪಿಸಿಕೊಳ್ಳುತ್ತಾನೆ. ಬರೀ ಹಿಟ್ಟು ಬಾಯಿಗೆ ಹಾಕಿಕೊಂಡ್ರೆ ಅದರಲ್ಲಿ ಯಾವ ರುಚಿಯೂ ಗೊತ್ತಾಗಲ್ಲ. ಅದೇ ಹಿಟ್ಟನ್ನು ನೀರಿನಲ್ಲಿ ಕಲಸಿ ನಾವು ಬಾಯಿಗೆ ಹಾಕೊಂಡಾಗ ಅದರ ನಿಜವಾದ ರುಚಿ ಏನು ಅಂತ ಗೊತ್ತಾಗುತ್ತೆ. ವಸ್ತುತಃ ಹಿಟ್ಟಿನಲ್ಲಿ ಇರುವ ರುಚಿಯ ಅಭಿವ್ಯಕ್ತಿಗೆ ಕಾರಣವಾದದ್ದು ರಸ. ಅಥವಾ ತುಂಬ ತೃಷೆಯಾದಾಗಲೂ ಬಗೆಯ ನಾನಾ ಷಡ್ವಿಧೋಪೇತವಾದ ಪೇಯಗಳನ್ನು ಕೊಟ್ಟರೂ ಕೂಡ ಸಹಜವಾದ ನೀರನ್ನು ಕುಡಿಯುವುದರಿಂದ ಆಗುವ ತೃಪ್ತಿ ಅದು ಇನ್ನುಳಿದ ಯಾವುದೇ ಪದಾರ್ಥದಿಂದಲೂ ಕೂಡ ಸಿಗುವುದು ಸಾಧ್ಯವಿಲ್ಲ ಅನ್ನುವ ಕಾರಣಕ್ಕಾಗಿ ರಸೋ ವೈ ಸಹ, ಎಲ್ಲದರ ಸಾರಭೂತನಾದವನು ಅವನು, ಎಲ್ಲದರ ರುಚಿಯನ್ನ, ಎಲ್ಲದರ ಸೌಷ್ಠವವನ್ನು ನಮಗೆ ಪರಿಚಯಿಸಿಕೊಡುವವನು ಅವನು. ಆದ್ರಿಂದಾಗಿ ಅವನನ್ನು ರಸ, ರಸ ಅಂದ್ರೆ ಸಾರ ಅಂತ ಅರ್ಥ, ರಸ ಅಂದ್ರೆ ರುಚಿ ಅಂತ. ಅಪ್ಸು ನೀರಿನಲ್ಲಿ ಎಲ್ಲದರ ರಸವಾಗಿ ನಿಂತಿದ್ದೇನೆ ಅಂದ್ರೆ ನೀರಿನಿಂದಲೇನೆ. ವಸ್ತುತಃ ಬೆಂಕಿಗೆ, ಗಾಳಿಗೆ ಮತ್ತು ಆಕಾಶಕ್ಕೆ ರುಚಿ ಇಲ್ಲ. ಬೆಂಕಿ ನಾಲಿಗೆಯಿಂದ ನೆಕ್ಕಿದ್ರೆ ಸುಟ್ಟು ಹೋಗುತ್ತೆ, ರಸದ ಅರಿವು ಅಳಿದು ಹೋಗುತ್ತೆ, ಬಿಟ್ರೆ ಯಾವುದೇ ರುಚಿ ಅದರಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ. ಆದರೆ ಮಣ್ಣು ಮತ್ತು ನೀರು ಈ ಎರಡರಲ್ಲಿ ರುಚಿ ಇದೆ. ಯಾಕಂದ್ರೆ ಮಣ್ಣು ಇಂದಿನ ಎಲ್ಲ ಭೂತದ್ರವ್ಯಗಳ ವಿಶೇಷ ಗುಣಗಳನ್ನು ಹೊತ್ತುಕೊಂಡೇ ಅದು ಪ್ರಕಟಗೊಳ್ಳುತ್ತೆ. ಆದ್ರಿಂದಾಗಿ ನೀರಿನ ರುಚಿ ಮತ್ತು ಮಣ್ಣಿನಲ್ಲಿರುವಂತಹ ಸವಿ ನೀರಿನಿಂದಲೇ ಪರಿಚಯ ಆಗುವಂಥದ್ದಾದ್ರಿಂದಾಗಿ ಹೇ ಕೌಂತೆಯ, ನಾನು ನೀರಿನಲ್ಲಿ ತುಂಬಿದ ರುಚಿಯನ್ನ ಪ್ರಚೋದನೆಗೊಳಿಸುವವನು ಅಥವಾ ಪ್ರಕಟಗೊಳಿಸುವವನು. ಅದು ಇದೆ ಅಂತ ಅನ್ನೋದು ಸರಿ, ಇದ್ದದ್ದು ಗೊತ್ತಾಗ್ಬೇಕಲ್ವ, ಇದ್ದದ್ದು ಅಭಿವ್ಯಕ್ತಿ ಆಗ್ಬೇಕಲ್ಲ. ಆ ಅಭಿವ್ಯಕ್ತಿಗೆ ನಾನು ರಸವಾಗಿ ನಿಂತು ನೀರಿನ ರಸವನ್ನ, ರುಚಿಯನ್ನ ಗ್ರಹಿಸುವುದಕ್ಕೆ ಕಾರಣನಾಗ್ತೇನೆ. ಪ್ರಭಾಸ್ಮಿ ಶಶಿ ಸೂರ್ಯಯೋ. ಶಶಿ ಮತ್ತು ಸೂರ್ಯ, ಒಂದು ತಂಪನೆಯ ಬೆಳಕು, ಒಂದು ಬೆಚ್ಚನೆಯ ಬೆಳಕು. ಆದರೆ ಎರಡು ಒಟ್ಟಾಗಿ ನಾನಿದ್ದೇನೆ ಅಂತ ತೋರಿಸುವ ದೃಷ್ಟಿಯಿಂದ ಭಗವಂತನ ಬೆಳಕು ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಮನು ಸ್ವಯಂಭುವ ಸೂರ್ಯಾಂತರ್ಗತನಾದ ಭಗವಂತನ ರೂಪವನ್ನು ಕಾಣಬೇಕು ಅಂದಾಗ ನಿನ್ನ ಆ ಬೆಂಗದಿರನ ಕಣ್ಕುಕ್ಕುವ ಬೆಳಕು ನನಗೆ ಬೇಡ, ನನಗೆ ಮನಸ್ಸಿಗೆ ಒಪ್ಪುವ, ನೋಡಿದಷ್ಟು ತಣಿಯದ ಅಂತರಂಗದ ಬೆಳಕನ್ನು ಕಾಣಬೇಕು ಅಂತ ನನಗೆ ಬಯಕೆ ಅನ್ನುವುದನ್ನು ಹೇಳುತ್ತಾನೆ. ಹಾಗೆ ಇಲ್ಲಿ ಮುಂದೆ ಮತ್ತೆ 15ನೇ ಅಧ್ಯಾಯದಲ್ಲಿ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ಅಂತ ಉಪನಿಷತ್ತಿನಲ್ಲಿ ಹೇಳಿದ ಸಾಲನ್ನೇ ಎಲ್ಲದರಲ್ಲೂ ಇರುವಂತಹ ಬೆಳಕು ನನ್ನದೇ ಅಂತ
ಕೃಷ್ಣ ಬಿಡಿಸಿ ಹೇಳಿದ್ದಾನೆ. ಇಲ್ಲಿ ಹೊರಗಿನಿಂದ ಏನು ಬೆಳಕಿದೆ, ಈಗ ಸರಿ ಒಳಗಿನ ಬೆಳಕು ಭಗವಂತ ಅನ್ನೋದು ಸ್ಪಷ್ಟ ಆಯ್ತು. ಹೊರಗಿನಿಂದ ಈಗ ನಾವು ನೋಡುವ ಅದು ವಿದ್ಯುತ್ ದೀಪ ಇರ್ಬೋದು, ನಕ್ಷತ್ರದ್ದಿರ್ಬೋದು, ಸೂರ್ಯನದ್ದಿರ್ಬೋದು, ಚಂದ್ರನದ್ದಿರ್ಬೋದು, ಅಗ್ನಿಯದ್ದಿರ್ಬೋದು, ಎಲ್ಲಿ ಎಲ್ಲಿ ನಮಗೆ ವಸ್ತುವಿನ ರೂಪ, ವಸ್ತುವಿನ ಆಕೃತಿ ಸ್ಪಷ್ಟತೆಗಾಗಿ ಗುರುತಿಗಾಗಿ ಬೇಕು ಅಂದ್ರೆ, ಸ್ಪಷ್ಟವಾಗಿ ಕಾಣಬೇಕು, ಗುರುತಾಗಬೇಕು ಅಂದ್ರೆ ಅದರ ಮೇಲೆ ಬೆಳಕು ಬೀಳ್ಬೇಕು. ಅದರಲ್ಲೇ ಬೆಳಕಿರ್ಬೇಕು, ಇಲ್ಲ ಅದರ ಮೇಲೆ ಬೆಳಕು ಬೀಳ್ಬೇಕು. ಹಾಗಿದ್ದಾಗ ಮಾತ್ರ ವಸ್ತುವಿನ ಪರಿಚಯ ಆಗುತ್ತೆ. ಆ ಪ್ರಭೆ ಅದು ನನ್ನದು. ಪ್ರತಿಯೊಂದು ವಸ್ತುವನ್ನು ಪರಿಚಯಿಸುವ ಸೂರ್ಯ ಸೂರ್ಯನಾಗಿ ಕಾಣುವಂತೆ, ಚಂದ್ರ ಚಂದ್ರನಾಗಿ ಕಾಣುವಂತೆ, ಅದರ ಅಸ್ತಿತ್ವವನ್ನು ಲೋಕದಲ್ಲಿ ನಾವೆಲ್ಲ ಗುರುತಿಸುವಂತೆ ಬೇಕಿರುವ ಬೆಳಕನ್ನು ತುಂಬಿ ಆ ಮೂಲಕ ಜಗತ್ತಿಗೆ ತಣ್ಣನೆಯ ಮತ್ತು ಬೆಚ್ಚನೆಯ ಎರಡು ಬೆಳಕುಗಳನ್ನು ನೀಡಿದಂತಹ ಶಕ್ತಿ, ಅದರ ಪ್ರಚೋದಕ ಶಕ್ತಿ, ಅದರ ಪ್ರಕಟಗೊಳಿಸುವ ಅಭಿವ್ಯಕ್ತಿಗೊಳಿಸುವ ಸಾಮರ್ಥ್ಯ ಅದು ನನ್ನದು ಅಂತ ಪ್ರಕೃಷ್ಟತ್ವೇನ ಭಾಂತಿ ಇತಿ ಪ್ರಭಾಹ. ಚೆನ್ನಾಗಿ ವಸ್ತುವನ್ನ ಬೆಳಗಿಸತ್ತೆ, ಆದ್ರಿಂದಾಗಿ ಅದಕ್ಕೆ ಪ್ರಭೆ ಅಂತ ಹೆಸರು. ತಾನು ಬೆಳಗತ್ತೆ, ತನ್ನ ಸುತ್ತಲಿನ ಎಲ್ಲವನ್ನೂ ಬೆಳಗಿ ತೋರಿಸತ್ತೆ. ಮತ್ತು ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ, ಪ್ರಣವ ಸರ್ವವೇದೇಶು. ಪ್ರಣವ ಅನ್ನುವ ಶಬ್ದದ ಅರ್ಥವೇ ಅತ್ಯಂತ ಸುಂದರ. ನವ ಅಂದ್ರೆ ನು ಸ್ತುತವು ಅಂತ ಧಾತು. ಸ್ತುತಿ ಮಾಡಲಿಕ್ಕೆ ಇರುವಂತಹ ಭಗವಂತನಿಗೆ ಸಂಬಂಧಪಟ್ಟಂತಹ ಶಬ್ದಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಯಾವುದಾದ್ರೂ ಒಂದಿದ್ರೆ ಅದು ಪ್ರಣವ. ಅದು ಶಬ್ದವೇ ಹಾಗೆ ಹೇಳುತ್ತೆ. ಪ್ರಣವ ಅಂದ್ರೆ ಪ್ರಕೃಷ್ಟತ್ವೇನ ನೌತಿ. ಜಗತ್ತಿನಲ್ಲಿ ಇದಕ್ಕಿಂತ ಚಂದದ ಒಂದು ಹೊಗಳಿಕೆಯ, ಅರ್ಥಗ್ರಹಿಕೆಯ, ಗುಣ ಪರಿಚಯದ ನಾಮ ಒಂದಿದ್ರೆ ಅದು ಓಂಕಾರ ಒಂದೇ. ಸರ್ವ ವೇದೇಶು ಅಹಂ ಪ್ರಣವ. ಎಲ್ಲ ವೇದಗಳಲ್ಲಿ ನಾನು ಚೆನ್ನಾಗಿ ನನ್ನನ್ನು ಹಾಡಬಲ್ಲ ನಾಮದಿಂದ ಪ್ರಕಟಗೊಳ್ಳುವವನು ನಾನೇ. ಅಂದ್ರೆ ಓಂ ಅನ್ನುವ ನಾಮ ಅದು ಇನ್ನೆಷ್ಟೆಷ್ಟು ಅರ್ಥಗಳನ್ನ ಜಗತ್ತಿನಲ್ಲಿ ಬೇರೆ ಬೇರೆ ಪದಪುಂಜಗಳಿಂದ ನಾವು ಹೇಳಬಲ್ಲೆವೋ ಅಷ್ಟೂ ಅರ್ಥವನ್ನ ಈ ಒಂದು ನಾಮದಿಂದ ಭಗವಂತನ ಪರಿಚಯವನ್ನು ಮಾಡಲಿಕ್ಕೆ ಸಾಧ್ಯ. ಬೇರೆ ಎಲ್ಲವನ್ನು ಒಟ್ಟಿಗೆ ಒಂದು ಕಡೆ ರಾಶಿ ಹಾಕಿ ಇನ್ನೊಂದು ಕಡೆ ಓಂಕಾರದಿಂದ ಅದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ಅತ್ಯಂತ ಹಗುರವಾದ ಮಾತಿನಿಂದ ಭಾರವಾದ ಅರ್ಥವನ್ನ ತುಂಬುವುದಕ್ಕೆ ಸಾಧ್ಯ ಅನ್ನುವುದಕ್ಕೆ ಪ್ರಣವ ಅನ್ನುವ ಶಬ್ದ. ನವ ಅಂದ್ರೆ ಅವನು ಅಂದ್ರೆ ಪ್ರತ್ನ ಅಂತ ಅರ್ಥ, ನವ ಅಂದ್ರೆ ಹೊಸದು ಅಂತ ಅರ್ಥ. ಜಗತ್ತಿನಲ್ಲಿ ಅತ್ಯಂತ ಹಳಬ ಅಂತ ಒಬ್ಬ ಇದ್ರೆ ಅದು ಅವನೇ. ಜಗತ್ತಿನಲ್ಲಿ ಎಲ್ಲರಿಗಿಂತ ಅಪ್ಡೇಟೆಡ್ ವರ್ಷನ್ ಹೊಸಬ ಅಂತಿದ್ರೆ ಅದು ಅವನೇ. ಹಾಗಾಗಿ ಅವನಿಗೆ ಪ್ರಣವ ಅಂತ ಹೆಸರು. ಇಡೀ ಜಗತ್ತಿನಲ್ಲಿ ವೇದಗಳ ಸಾಲಿನ ಅರ್ಥದ ಹಿಂದೆ ಧಾವಿಸಿದ್ರೆ ಎಲ್ಲ ಕಾಲದ ಸಂಗತಿಗಳನ್ನೂ ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ. ಅದರಿಂದಾಗಿ ಸರ್ವ ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ನನ್ನ ಪರಿಚಯವೂ ಇದೆ, ಅತ್ಯಂತ ಹೊಸದಾದ ನನ್ನ ಹೊಸ ಜಗತ್ತಿನ ಜೊತೆಗೆ ಬೆರೆಯುವಂತಹ ಅರ್ಥ ಗುಣಾನುಸಂಧಾನಗಳನ್ನು ಮಾಡಬಲ್ಲಂತಹ ವಿಶೇಷ ವಿಷಯಗಳನ್ನು ಕೂಡ ವೇದ ತುಂಬಿಕೊಂಡಿದೆ. ಆದ್ರಿಂದಾಗಿ ಸರ್ವ ವೇದೇಶು ಅಹಂ ಪ್ರಣವ. ಖೇ ಶಬ್ದ. ಆಗಸದ ಅತ್ಯಂತ ಅಪರೂಪದ ಗುಣ ಅಂದ್ರೆ ಶಬ್ದ. ಒಂದು ವೇಳೆ ಶಬ್ದ ಅನ್ನುವ ವಸ್ತುವೇ ಇಲ್ಲದೆ ಇದ್ದರೆ ನಾವೆಲ್ಲ ಕತ್ತಲೆಯಲ್ಲಿ ಮುಳುಗಿ ಹೋಗ್ತಿದ್ದೆವು ಅಂತ ಒಬ್ಬ ಕವಿ ಗಾಢ ಅಂಧಕಾರವನ್ನ ಕಲ್ಪಿಸಿದ್ದ. ಅದು ಸತ್ಯವೂ ಕೂಡ. ಯಾಕೆಂದ್ರೆ ಕತ್ತಲೆಯಲ್ಲೂ ಕೂಡ ಒಬ್ಬ ವ್ಯಕ್ತಿಯ ಪರಿಚಯ ಎಲ್ಲಿದ್ದಾನೆ ಅಂತ ಗೊತ್ತಾಗುವುದು ಎಲ್ಲಿದ್ದೀ ಅಂತ ಕೇಳಿದಾಗ ಇಲ್ಲಿದ್ದೇನೆ ಅಂತ. ಹಾಗೆ ಆ ದಿಕ್ಕಿನ ಗುರುತು ಸೇರಿ, ವ್ಯಕ್ತಿಯ ಗುರುತು ಸೇರಿ ಹೇಗಿದ್ದಾನೆ ಅಂತನೂ ಅವನ ದೈಹಿಕ ಸ್ಥಿತಿಯನ್ನೂ ಕೂಡ ಪರಿಚಯಿಸುವ ಮಟ್ಟಿಗೆ ಶಬ್ದ ಸಹಕಾರಿ. ಆದ್ರಿಂದಾಗಿ ಆಗಸದಲ್ಲಿರುವ ಸಂವಹನ ಶಕ್ತಿಯಾಗಿ ಶಬ್ದ ಅನ್ನುವುದು ನನ್ನದೇ ವಿಶೇಷವಾದ ಪ್ರಕಟಗೊಳ್ಳುವ ದಾರಿ ಅಂತ ಖೇ ಶಬ್ದ. ಅದರಿಂದಾಗಿ ಒಂದು ವಿಶೇಷ ಅರ್ಥ ಆಗುವುದೇನು ಅಂದ್ರೆ, ಆಗಸ ಎಂದು ಹುಟ್ಟಿದ್ದಲ್ಲ, ಆಗಸದಲ್ಲಿರುವ ಶಬ್ದವೂ ಕೂಡ ಅದು ಪ್ರತ್ಯೇಕವಾಗಿ ಹುಟ್ಟುವುದಿಲ್ಲ. ಯಾಕೆಂದ್ರೆ ಆಗಸದ ಹೇಗೆ ಒಂದು ಕಲ್ಲುಗುಂಡನ್ನ ನಾವು ಎತ್ತಿ ತೋರುವಾಗ ಭಾರ ಅನ್ನುವುದು ಅದರ ಸಹಜ ಗುಣವು, ಕಲ್ಲು ಹುಟ್ಟಿದ ಮೇಲೆ ಭಾರ ಹುಟ್ಟುವುದಲ್ಲ, ಅಥವಾ ಭಾರ ಬಂದ ಮೇಲೆ ಕಲ್ಲಿಗೆ ಅಸ್ತಿತ್ವ ಕಾಣುವುದಲ್ಲ. ಅದೆರಡೂ ಒಟ್ಟೊಟ್ಟಿಗೆ ಇರುವಂಥದ್ದು. ಆದ್ರೂ ನಾವು ಕಲ್ಲಿನ ಭಾರ ಅಂತ ವಿಶೇಷವನ್ನ ಬೇರೆಯಾಗಿ ಮಾತನಾಡುವ ಪ್ರಸಂಗ ಇದೆ.
ಕಲ್ಲಿನ ಜೊತೆಗೇ ಭಾರ ಹೇಗಿದೆಯೋ ಆಗಸದ ಜೊತೆಗೇ ಶಬ್ದ ಇದೆ. ಆದ್ರಿಂದಾಗಿ ವೇದ ಅಪೌರುಷೇಯ ಅನ್ನುವ ಮಾತಿನ ಸಮರ್ಥನೆಯನ್ನು ಕೂಡ ಅತ್ಯಂತ ಸುಂದರವಾಗಿ ಕೃಷ್ಣ ಈ ಮೂಲಕ ಖೇ ಶಬ್ದ, ಶಬ್ದ ಅನ್ನೋದು ಆಗಸ ಎಂದಿನಿಂದ ಇದೆಯೋ ಅಂದಿನಿಂದಲೂ ಇದೆ. ಮತ್ತೆ ಅದರ ಅಭಿವ್ಯಕ್ತಿ ಆಗುವುದಕ್ಕೆ ಋಷಿಯೊಬ್ಬ ಟ್ಯೂನ್ ಆಗ್ತಾನೆ, ತಾನು ತಪಸ್ಸಿನಿಂದ ಅದರ ಜೊತೆಗೆ ಹೊಂದಿಕೊಳ್ತಾನೆ. ಆವಾಗ ಆ ಸತ್ಯ ಮತ್ತೆ ರಿವೀಲ್ ಆಗುತ್ತೆ. ಅಲ್ಲಿ ತನಕ ಅದು ವಿಷ್ಣು ಬುದ್ಧಿ ಸ್ಥಿತ ಸದಾ. ವಿಷ್ಣು ಪದ ಅಂದ್ರೆ ಅದಕ್ಕೆ ಆಕಾಶ ಅಂತನೂ ಹೆಸರು, ಭಗವತ್ ಸ್ಥಾನ ಅಂತನೂ ಹೆಸರು. ಭಗವಂತನಲ್ಲಿ ನೆಲೆಗೊಂಡಂತಹ ಮಂತ್ರಗಳನ್ನ ಮತ್ತೆ ಸೃಷ್ಟಿಯ ಹೊಸದರಲ್ಲಿ ಋಷಿಯೊಬ್ಬ ಜಗತ್ತಿನ ಅರಿವಿನ ಕಾಣಿಕೆಯನ್ನ ಮತ್ತೊಮ್ಮೆ ಕಂಡು ಲೋಕಕ್ಕೆ ಉಪಕರಿಸಬೇಕೆನ್ನುವ ಹೆಬ್ಬಯಕೆಯಿಂದ ಕೂತಿದ್ದಾಗ ಅವನು ಕಾಣುವಂಥದ್ದೇ ಶಬ್ದ. ಅದು ಆಗಸದ ಅತ್ಯಂತ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಅಪರೂಪದ ಗುಣ. ಅದು ಯಾವತ್ತೂ ಆಗಸದಿಂದ ಬೇರೆಯಾಗಿ ಇಲ್ಲ. ಯಾರೋ ಬರೆದಿಟ್ಟದನ್ನ ಆಕಾಶದಲ್ಲಿ ಓದುವುದಲ್ಲ, ಆಕಾಶದಲ್ಲಿ ಬರೆದದ್ದನ್ನೇ ನಾವು ಇವತ್ತು ಕಂಡು ಅದರಂತೆ ಬದುಕಿನ ಎಲ್ಲ ಸ್ತರಗಳನ್ನ ಪರಿಚಯಿಸಿಕೊಳ್ಳುವುದು ಅಂತ. ಹೀಗೆ ಶಬ್ದ ಖೇ. ಇನ್ನು ನೃಷು ಪೌರುಷಂ. ಮನುಷ್ಯರಲ್ಲಿ ಪೌರುಷ ಅಂತಂದ್ರೆ ಪ್ರಯತ್ನ ಅಂತ ಅರ್ಥ. ಪೌರುಷ ಅಂದ್ರೆ ಆ ಪ್ರಯತ್ನದ ಜೊತೆಗೆ ಮುನ್ನುಗ್ಗುವ ಒಂದು ಸ್ವಭಾವ. ಅದು ನಾನೇ ಒಳಗಿನಿಂದ ನಿಂತು ಪ್ರಯತ್ನವನ್ನು ಕೂಡ ಮಾಡಿಸ್ತೇನೆ. ಸಾಮಾನ್ಯವಾಗಿ ಪ್ರಯತ್ನ ದೊಡ್ಡದೋ ದೈವ ದೊಡ್ಡದೋ ಅನ್ನುವ ಅನೇಕ ಜಿಜ್ಞಾಸೆಗಳು ಅಲ್ಲಲ್ಲಿ ಮೂಡ್ತಾ ಇರುತ್ತೆ. ಎರಡೂ ಜೊತೆಯಾಗಿರ್ಬೇಕು ಅನ್ನೋದನ್ನ ಕೃಷ್ಣ ಪರಿಚಯಿಸಿಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ಪೌರುಷ ಅನ್ನುವ ಶಬ್ದದ ಮೂಲಕ ಆ ಪೌರುಷವನ್ನ ಪ್ರಚೋದಿಸುವ ಶಕ್ತಿಯೂ ಕೂಡ ಪೌರುಷವಾಗಿ ನಿಂತು, ಯಾಕೆಂದ್ರೆ ಕೈ ಕಾಲು ಇಂದ್ರಿಯಗಳನ್ನ ಕೊಟ್ಟ ಮೇಲೆ ಅದು ಕೆಲಸ ಮಾಡುವುದಕ್ಕೆ ಬೇಕಿರುವ ಪ್ರೇರೇಪಣೆ ನೀಡುವವನು ಅವನೇ. ಸ್ವಭಾವ ಒಳಗಿನಿಂದ ಇದ್ದು ಪ್ರಭಾವ ಹೊರಗಿನಿಂದ ಆತನನ್ನು ಗುದ್ದಿ ಎಬ್ಬಿಸತ್ತೆ ಅಂತಂದ್ರೆ ಆ ಎರಡೂ ಶಕ್ತಿಗಳು ನಾನೇ ಆಗಿ ಕೆಲಸ ಮಾಡುತ್ತೇನೆ. ಪುರುಷ ಅನ್ನುವ ಶಬ್ದಕ್ಕೆ ಹಲವು ಅರ್ಥಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಪುರಿ ಶೇತೆ, ಎಲ್ಲ ಜೀವಗಳ ಒಳಗೂ ನೆಲೆಸಿದವನು ಆ ಜೀವ. ಹಾಗಾಗಿ ಆ ಜೀವನಿಗಿರುವ ತಾಕತ್ತು ಅದನ್ನ ಪರಿಚಯಿಸಿಕೊಡುವನು. ಯಾಕೆಂದ್ರೆ ಜೀವ ಸುಮ್ಮನೆ ಇದ್ರೆ ಅದಕ್ಕೇನು ತನ್ನ ಅಸ್ತಿತ್ವವನ್ನು ತೋರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದಕ್ಕೆ ಪುರ ಒಂದು ಸುಂದರವಾದ ಮನೆ ಸಿಕ್ಕಿದಾಗ ಮಾತ್ರ ತನ್ನ ಅಸ್ತಿತ್ವವನ್ನ ಅಥವಾ ತನ್ನ ಸಾಮರ್ಥ್ಯವನ್ನ ಪ್ರಕಟಿಸುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅಂತಹ ಪೌರುಷಂ ಶರೀರವನ್ನ ಕೊಟ್ಟು ನಿಜವಾದ ಅದರ ಗುಣಧರ್ಮವನ್ನ ಪ್ರಕಟಿಸುವುದಕ್ಕೆ ಬೇಕಿರುವ ಶಕ್ತಿಯನ್ನು ಕೊಟ್ಟವನು ನಾನೇ. ಪರೇ ವಿಷಹತೆ ಇತಿ ಪುರುಷ ಅಂತ ಭಾರತವು ಒಂದು ಕಡೆ ನಿರೂಪಣೆ ಮಾಡುವಾಗ ಬೆಳೆಯಬೇಕು ಅನ್ನುವ ತವಕದಿಂದ ಮತ್ತಷ್ಟು ಮುನ್ನುಗ್ಗುವ ಶಕ್ತಿ ಏನಿದೆ. ಬೆಳೆಯುವುದು ಅನ್ನೋದ್ರೆ ಇನ್ನೊಬ್ಬರನ್ನ ತುಳಿದು ಬೆಳೆಯುವುದಲ್ಲ, ಇನ್ನೊಬ್ಬರನ್ನ ಬೆಳೆಸಿಕೊಂಡು ಬೆಳೆಯುವುದು ಅಂತ ಅನ್ನೋದೇನಿದೆ ಅದು ನಿಜವಾದ ಪೌರುಷ ಅಂತ. ಹಾಗಾಗಿ ತಾನು ಎತ್ತರಕ್ಕೆ ಏರುವ ಅಥವಾ ಎತ್ತರದ ವಸ್ತುವನ್ನ ಪಡೆಯುವತ್ತ ಸಾಗುವ ಧೈರ್ಯ ಶಕ್ತಿ ಸಾಮರ್ಥ್ಯಗಳೇನಿದೆ ಅದು ಪೌರುಷ. ಅಂತಹ ಪೌರುಷವಾಗಿ ನಾನು ಪ್ರತಿಯೊಬ್ಬ ಮನುಷ್ಯನಲ್ಲೂ ನೆಲೆಸಿದ್ದೇನೆ. ಅಲ್ಲಿ ಮನುಷ್ಯ ಅಂತ ಹೇಳಿದ್ರು ಹೊರತು ಗಂಡಸರಲ್ಲೋ ಹೆಂಗಸರಲ್ಲೋ ಅಂತ ಹೇಳಿಲ್ಲ. ಸಾಧನೆ ಯಾವ ಮುಖದಲ್ಲಿ ಬೇಕಾದರೂ ಸಾಗಬಹುದು. ಇಬ್ಬರಲ್ಲೂ ಭಗವಂತನನ್ನು ಕಾಣುವ ಆ ಹೆಬ್ಬಯಕೆ, ಅದಮ್ಯವಾದ ತವಕ ಇದ್ದಾಗ ಅದನ್ನು ತಡೆ ಹಿಡಿಯುವ ಶಕ್ತಿ ಯಾರಿಗೂ ಇಲ್ಲ. ಆ ತಡೆ ಹಿಡಿಯಲಾರದ ಅಪರೂಪದ ಪೌರುಷ ಶಕ್ತಿಯಾಗಿ ನಾನು ನೆಲೆಸಿದ್ದೇನೆ ಅಂತ ಕೃಷ್ಣ ಹೇಳಿದ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಗಂಧ, ಎಂಥ ಗಂಧ? ಪುಣ್ಯಗಂಧ. ಅಂದ್ರೆ ಯಾವುದರಿಂದ ಪುನಾತಿ, ಯಾವುದರಿಂದ ಪವಿತ್ರೀಕೃತ ಅಂತ ಭಾವನೆ ಬರುತ್ತೋ, ಯಾವುದರಿಂದ ಮನಸ್ಸು ಮತ್ತಷ್ಟು ಮೇಲಕ್ಕೆ ಏರುವ ಒಂದು ಹಾದಿಯನ್ನ ತೋರಿಸುತ್ತೋ ಅಂತ ಗಂಧ ಅದು ಪುಣ್ಯಗಂಧ. ಆ ಪುಣ್ಯಗಂಧ ಪೃಥಿವ್ಯಾಂ, ಭೂಮಿಯಲ್ಲಿ ಬೇಸಿಗೆಯಲ್ಲಿ ಚೆನ್ನಾಗಿ ನೆಲ ಕಾದು ಹೊಸ ಮಳೆಗೆ ತನ್ನಲ್ಲಿರುವ ಘಮವನ್ನ ಬಿಟ್ಟಾಗ ಆ ಪರಿಮಳದ ಸ್ವೀಕಾರದಿಂದ ದೇಹದಲ್ಲಾಗುವ ಸಹಜವಾದ ಉತ್ಸಾಹ ಅದು ಪುಣ್ಯಗಂಧ. ಯಾವುದರಿಂದಾಗಿ ಚೈತನ್ಯದ ಚಿಲುಮೆಯಾಗಿ ಮನುಷ್ಯ
ಕಾರ್ಯದಲ್ಲಿ ಮುಂದುವರಿಯುವುದಕ್ಕೆ ಬೇಕಿರುವ ಪ್ರೇರಣೆಯನ್ನು ಪಡೀತಾನೋ ಅಂತಹ ಮಣ್ಣಿನ ಸಹಜ ಗಂಧ ಅದು. ಕೊಳೆತು ನಾರುವಾಗ ಅದು ಅಸಹಜ. ಆದರೆ ಇರುವಂತೆ ವಸ್ತುವಿನ ಸಹಜ ಪರಿಮಳವನ್ನ ಕಾಣುವುದೇನಿದೆ ಅದು ನನ್ನ ಪ್ರಚೋದಕ ಶಕ್ತಿಯಿಂದಾಗಿ ಕಾಣುವಂಥದ್ದು ಅಥವಾ ಅನುಭವಿಸ್ಲಿಕ್ಕೆ ಸಿಗುವಂಥದ್ದು ಅಂತ ಕೃಷ್ಣ ಹೇಳಿ, ಪುಣ್ಯೋಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ. ಬೆಂಕಿ ಮತ್ತೊಂದು ಅದ್ಭುತವಾದ ವಸ್ತು. ಉರಿಯುವ ದೀಪಕ್ಕೆ ಕೆಳಗೆ ಉರಿಯುವುದಕ್ಕೆ ಬೇಕಿರುವ ಶಕ್ತಿ ತುಂಬುವಂಥದ್ದು ಎಣ್ಣೆ. ಆ ದೀಪ ಉರಿದಂತೆ ಕೆಳಗಿನ ಎಣ್ಣೆಯನ್ನದು ಸ್ವೀಕರಿಸಿ ಪ್ರತಿ ಅತ್ಯಂತ ಮಿಲಿ ಸೆಕೆಂಡ್ನ ಗ್ಯಾಪಿನಲ್ಲೂ ಹೊಸ ಕೆನ್ನಾಲಿಗೆ ಅಥವಾ ಹೊಸ ಜ್ವಾಲೆ ಬರ್ತಾ ಇರುತ್ತೆ. ಆದ್ರೆ ನಮಗೆ ಒಂದೇ ಜ್ವಾಲೆ ನಿಂತಂತೆ ಕಾಣಿಸ್ತಾ ಇರುತ್ತೆ. ಪ್ರತಿ ಕ್ಷಣಕ್ಕೂ ಜ್ವಾಲೆ ಬೇರೆ ಆಗ್ತಾ ಇರುತ್ತೆ. ಆದ್ರೆ ನಮಗೆ ಅದರ ಗ್ಯಾಪೇ ಗೊತ್ತಾಗದ ಹಾಗೆ ಅದು ಒಂದು ಜ್ವಾಲೆ ನಂತರ ಮತ್ತೊಂದು ಜ್ವಾಲೆ, ಮತ್ತೊಂದು ಜ್ವಾಲೆ ನಂತರ ಮಗದೊಂದು ಜ್ವಾಲೆ, ಹೀಗೆ ನಮಗೆ ನೈರಂತರ್ಯ, ಬೆಳಕಿನ ನೈರಂತರ್ಯವನ್ನು ಕೊಡುವಂತಹ, ಯಾಕೆಂದ್ರೆ ತೇಜಸ್ತೇನಾಹಂ ತೇಜಸ್ವಿ ಭೂಯಾಸಂ, ನಾನು ನಿನ್ನ ತೇಜಸ್ಸಿನಿಂದ ಬೆಳಗುತ್ತೇನೆ ಅಂತ ಅಗ್ನಿಯನ್ನು ಮುಟ್ಟಿ ನಮಸ್ಕರಿಸಿ ಪ್ರತಿ ಕಂಡಾಗಲೆಲ್ಲ ಅದಕ್ಕೆ ಗೌರವ ಸೂಚಿಸಬೇಕು ಅನ್ನುವ ಮಾತಿದೆ. ಅಥವಾ ಅದನ್ನೇ ಪ್ರಕಟಗೊಳಿಸಿ ನಿತ್ಯ ಅನುಷ್ಠಾನದ ಕರ್ತವ್ಯಗಳನ್ನು ನಡೆಸುವುದಕ್ಕೂ ಅಗ್ನಿಯನ್ನ ವಿಭಾವಸು ಅಂದ್ರೆ ಸಂಪತ್ತು ಕೊಡುವವನು ಅಂತ ಅರ್ಥ. ವಿಶಿಷ್ಟವಾದ ಬಗೆ ಬಗೆಯ ಬೆಳಕಿನಿಂದ ಕೂಡಿದ ಅಗ್ನಿ, ಅಲ್ಲಿ ಕಾಳಿ ಕರಾಳಿ ಇತ್ಯಾದಿ ಜ್ವಾಲೆಗಳ ಹೆಸರನ್ನು ಹೇಳಿದ್ದಿದೆ. ಮತ್ತೆ ನೀವು ಬೆಂಕಿಯ ಹತ್ತಿರ ಕೂತು ನೋಡಿದ್ರೆ ಅದರ ಬಗೆ ಬಗೆಯ ಬೆಳಕಿನ ಬಣ್ಣವನ್ನು ಕೂಡ ಕಂಡಿರ್ತೀರಿ. ಅಂದ್ರೆ ಆ ರೀತಿ ಹಲವು ಬಣ್ಣಗಳಿಂದ, ಪ್ರಧಾನವಾಗಿ 7, ಅದು ಈ ಸ್ನಾನ ಮಾಡುವ ಬಿಸಿ ನೀರಿನ ಕೊಟ್ಟಿಗೆಯಲ್ಲಿ ಕೂತು ಉರಿಸುವಾಗ ಅದರ ಬಣ್ಣಗಳ ವೈವಿಧ್ಯ ಚೆನ್ನಾಗಿ ಗಮನಿಸಿದ್ರೆ ಕಂಡಿರುತ್ತೆ. ಅದು ವಿವಿಧ ರೀತಿಯ ಬೆಳಕನ್ನ ಚೆಲ್ಲುವ ಅತ್ಯಂತ ಸಂಪದ್ಭರಿತವಾದ ವಸ್ತು ಅಂತ. ವಸು ಅಂದ್ರೆ ಸಂಪತ್ತು, ವಿಭಾವಸು ಅಂದ್ರೆ ಸಂಪತ್ತಿನ ದೇವತೆಯೂ ಹೌದು. ಯಾರು ಅಗ್ನಿಯನ್ನ ಚೆನ್ನಾಗಿ ಆರಾಧಿಸ್ತಾನೋ ಅವನ ಮನೆ ಯಾವಾಗ್ಲೂ ಸಂಪತ್ತಿನಿಂದ ತುಂಬಿ ತುಳುಕತ್ತೆ ಅಂತ ಯಜ್ಞ ವಿಧಾನದ ಮಾತುಗಳು ಅದರ ಫಲವನ್ನಾಗಿ ಹೇಳುತ್ತೆ. ಅದು ಕೇವಲ ಆಂತರಿಕ ಬಾಹ್ಯಿಕವಾದ ಸಂಪತ್ತು ಮಾತ್ರ ಅಲ್ಲ, ಆಂತರಿಕವಾದ ಸಂಪತ್ತು ಅಂದ್ರೆ ತೇಜಸ್ಸು. ಅದರ ಆರಾಧನೆ ಮಾಡಿದವನ ಮುಖದಲ್ಲಿ ಸಹಜವಾದ ಕಾಂತಿ, ಎದುರುಗಡೆಯ ವ್ಯಕ್ತಿಗೆ ಗೌರವವನ್ನು ಸೂಚಿಸಬೇಕು ಅನ್ನುವ ಭಾವವನ್ನ ಎತ್ತಿ ಹಿಡಿಯುವ ಶಕ್ತಿ ಆ ಅಗ್ನಿಯ ಆರಾಧನೆಯಿಂದ ಸಾಧಕನಿಗೆ ಬರುತ್ತೆ ಅನ್ನುವುದನ್ನ ಲೋಕದಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ಅಂತಹ ಆಂತರ ತೇಜಸ್ಸು, ತೇಜಸ್ಸು, ಓಜಸ್ಸು, ರಾಜಸ್ಸು, ವರ್ಚಸ್ಸು, ಮಹಸ್ಸು, ಹೀಗೆ ಅದರ ವೈವಿಧ್ಯಗಳನ್ನು ಕೂಡ ಅಗ್ನಿಯಿಂದ ಲಭ್ಯವಾಗುವ ವೈವಿಧ್ಯವನ್ನು ಹೇಳ್ತಾರೆ. ಪರಾಭಿಭವ ಶಕ್ತಿತಾ ಓಜಃ, ಎದುರುಗಡೆ ಅವನು ನೋಡಿದ ತಕ್ಷಣವೇ ಬಾಗಬೇಕು ಅಂತ ಅನ್ನಿಸುವಂತಹ ಗುಣ. ಸಹ ಅಂದ್ರೆ ಇವನಿಗೆ ಬಾಗಿಸುವ ಶಕ್ತಿ, ಅವನು ಬಾಗ್ಲಿಲ್ಲ ಅಂದ್ರೆ ಹೇಳಿ ಬಾಗಿಸುವ ಶಕ್ತಿ. ಬಲ ಇತ್ಯಾದಿಗಳ ಅನೇಕ ಮುಖಗಳನ್ನ ಈ ಅಗ್ನಿಯ ಉಪಾಸನೆಯಿಂದ ಸಾಧಕ ಪಡೀತಾನೆ. ಅದರಿಂದಾಗಿ ನಾನು ಆ ಅಗ್ನಿಯಲ್ಲಿ ತುಂಬಿರುವ ತೇಜಸ್ಸಾಗಿದ್ದೇನೆ. ಜೀವನಂ ಸರ್ವಭೂತೇಷು, ಸರ್ವಭೂತೇಷು ಜೀವಂ ನಯತಿ, ಜೀವವನ್ನ ಕೊಂಡು ಹೋಗುವ ನಾನೇ. ಜೀವ ಪ್ರಾಣಧಾರಣೆ, ಅದರ ಪ್ರಾಣವನ್ನು ಧಾರಣೆ ಮಾಡಿಸೋನು ನಾನೇ. ಪ್ರತಿಯೊಂದು ಜೀವಿಗಳಲ್ಲೂ ಕೂಡ, ಅದು ಪ್ರಾಣಿ ಇರ್ಬೋದು, ಕ್ರಿಮಿ ಇರ್ಬೋದು, ಪಕ್ಷಿ ಇರ್ಬೋದು, ಕೀಟ ಇರ್ಬೋದು, ಪಶು ಇರ್ಬೋದು, ಪಕ್ಷಿ ಇರ್ಬೋದು, ಯಾವುದೇ ತರದ ಜೀವರಾಶಿಗಳಾಗಿದ್ರೂ ಕೂಡ ಅತ್ಯಂತ ಸೂಕ್ಷ್ಮಾತಿತಮ ಅಮೀಬಾದಿಂದ ಹಿಡಿದು ಮಹತ್ತಮವಾದಂತಹ ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖನ ತನಕ ಎಲ್ಲ ಭೂತಗಳ ಜೀವನಯನ ಅದು ನನ್ನ ಕರ್ಮ, ನಾನು ನಡೆಸುವ ಕರ್ಮ ಅದು. ಜೀವನಂ ಸರ್ವಭೂತೇಷು, ಜೀವನ ನಿಲ್ಲುವುದು ಅನ್ನುವುದು ಕೂಡ
ಆ ಅರ್ಥದಲ್ಲಿ ನೀರು ನಿಂತಿತು ಅಂತ ಮಾತು ಹೇಳುವುದೂ ಇದೆ. ಒಂದು ಹೆಣ್ಣು ಗರ್ಭವನ್ನ ಪಡೆಯಿತು ಅಂತಂದಾಗ ಗರ್ಭ ನಿಂತಿದೆ ಅಂತ ಹೇಳುವುದಕ್ಕೂ ಈ ಜೀವನ ಶಬ್ದವನ್ನು ಬಳಸುವುದಿದೆ. ಹಾಗಾಗಿ ಸರ್ವ ಜೀವಗಳಲ್ಲೂ ಕೂಡ ಅದರ ಮುಂದಿನ ಸಂತತಿಗೆ ಬೇಕಿರುವಂತಹ ನೀರು ನಿಲ್ಲುವ ಶಕ್ತಿಯಾಗಿಯೂ ಭಗವಂತನನ್ನ ಜೀವನ ಅಂತ ಉಪಾಸನೆ ಮಾಡಿದರೆ ಒಳ್ಳೆಯ ಸಂತತಿಯನ್ನ ಪಡೀಲಿಕ್ಕೆ ಬೇಕಿರುವ ಗರ್ಭವನ್ನ ಪಡೆಯುವುದು ಸಾಧ್ಯ ಅನ್ನುವ ಉಪಾಸನೆಯ ಮುಖವೂ ಕೂಡ ಇಲ್ಲಿ ಅಡಗಿದೆ. ತಪಶ್ಚಾಸ್ಮಿ ತಪಸ್ವಿಷು, ತಪಸ್ವಿಷು ತಪಃ ಅಸ್ಮಿ. ತಪಃ ಅಂದ್ರೆ ಎರಡು, ಒಂದು ದೈಹಿಕ ತಾಪ, ಇನ್ನೊಂದು ಮಾನಸಿಕ ಆಲೋಚನೆ. ಒಳ್ಳೆಯ ಆಲೋಚನೆ ಮಾಡ್ತಾ ಜೀವನದಲ್ಲಿ ಬಂದ ಸಹಜವಾದ ಕಷ್ಟವನ್ನ ಸಹಿಸಿ ಇದು ಭಗವಂತನದ್ದೇ ಪ್ರಸಾದ ಅಂತ ಅವನಿಗೆ ಒಪ್ಪಿಸಿ ಯಾವಾಗ ಅದರ ಬಗ್ಗೆ ಕೇಡು ಬಗೆಯುವುದಿಲ್ವೋ ಅಥವಾ ಅದರ ಬಗ್ಗೆ ಕೋಪದ ಮಾತುಗಳನ್ನು ಆಡುವುದಿಲ್ವೋ ಆಗ ಅದು ತಪಸ್ಸಾಗುತ್ತೆ. ತಪಸಂತಾಪೆ ತಪ ಆಲೋಚನೆ ಅಂತ ಎರಡು ಮುಖಗಳಲ್ಲಿ ತಪಸ್ಸು ಅನ್ನೋದು ತೆರೆಕೊಳ್ಳುತ್ತೆ. ಅದರಿಂದಾಗಿ ಕೃಷ್ಣ ಮುಂದೆ ವಾಂಗ್ಮಯಂ ತಪ ಉಚ್ಯತೆ ಅಂತ ಒಂದು ಹೇಳ್ತಾನೆ, ಶಾರೀರಂ ತಪ ಉಚ್ಯತೆ ಅಂತ ಹೇಳಿ ಕೊನೆಯದು ತಪೋ ಮಾನಸ ಉಚ್ಯತೆ. ಹೀಗೆ ಮಾತಿನ ತಪಸ್ಸು, ಮನಸ್ಸಿನ ತಪಸ್ಸು ಮತ್ತು ದೈಹಿಕ ತಪಸ್ಸು ಮೂರೂ ಬಗೆಯ ತಪಸ್ಸುಗಳಿಗೆ ಶಕ್ತಿಯಾಗಿ ನಾನೇ ತಪಸ್ವಿಗಳಲ್ಲಿ ನಿಂತಿದ್ದೇನೆ. ಅನಗತ್ಯವಾದ ಮಾತಾಡದೆ ಅಗತ್ಯ ಇರುವುದನ್ನು ನಿರಂತರ ಚಿಂತಿಸಿ ಅಗತ್ಯವಿದ್ದಾಗ ಮಾತ್ರ ಮಾತಿನ ವರಸೆಯನ್ನು ತೋರುವಂತಹ ಮಂದಿಗೂ ತಪಸ್ವಿಗಳು ಅಂತ ಕರೀತಾರೆ. ಅಂದ್ರೆ ಆಗ ಅವರ ಮಾತಿಗೆ ಬೆಲೆ ಇರುತ್ತೆ. ಯಾವಾಗಲೂ ಏನ್ ಕೇಳಿದ್ರು ಎಲ್ಲದಕ್ಕೂ ಕೇಳಿದ್ದಕ್ಕಿಂತ ಹೆಚ್ಚು ಮಾತನಾಡುವ ಸ್ವಭಾವ ಇದ್ದಾಗ ಅದು ಸಹಜವಾಗಿ ಮಾತಿನ ಬಲ ಕಮ್ಮಿ ಆಗ್ತಾ ಹೋಗುತ್ತೆ. ಋಷಿಗಳು ಅನಗತ್ಯವಾಗಿ ಯಾವ ಶಬ್ದವನ್ನು ದುರ್ಬಳಕೆ ಮಾಡುವುದಿಲ್ಲ. ಶಬ್ದ ಬ್ರಹ್ಮಣ ಏಷ ಪಂಥಾಹ ಅಂತ ಭಾಗವತ ಹೇಳಿದ ಹಾಗೆ ಶಬ್ದ ಅನ್ನೋದು ಭಗವಂತನ ಕಡೆಗೆ ಸಾಗ್ಲಿಕ್ಕಿರುವಂತಹ ಅತ್ಯಂತ ಅಪೂರ್ವವಾದ ದೊಡ್ಡ ಹಾದಿ ಅಥವಾ ಮೆಟ್ಟಿಲು ಅಂತ ಹೇಳಿದಂತೆ ಅವರು ಮೌನ ಅಂದ್ರು ಶಬ್ದದ ಅರ್ಥ ಮನನಶೀಲ ಅಂತಾನೆ. ಮೌನಿ ಅಂದ್ರೆ ಮನನ ಮಾಡುವವನೇ ಮೌನಿ. ಮನನ ಮಾಡದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ದಾನೆ ಅಂದ್ರೆ ಹೊರಗಿನಿಂದ ಸದ್ದಿನ ಭರಾಟೆ ಇಲ್ಲ ಅನ್ನೋದು ಬಿಟ್ರೆ ಅದು ಸಾಧನೆಯ ಮೆಟ್ಟಿಲು ಅಂತ ಆಗೋದು ಸಾಧ್ಯ ಇಲ್ಲ. ಆದರೆ ತಪಸ್ವಿಗಳಲ್ಲಿ ಆ ತಪಸ್ಸು ಅನ್ನೋದು ಮಾತಿನ ಹಿಂದೆ ಅಂದ್ರೆ ಮೌನದ ಹಿಂದೆ ಮಾತಿನ ಮಥನ ಇರುತ್ತೆ ಅನ್ನೋದ್ರಿಂದಾಗಿ ಅವರಿಗೆ ತಪಸ್ವಿಗಳು ಅಂತ ಹೆಸರು. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ. ಸರ್ವಭೂತಾನಾಂ ಬೀಜಂ ವಿದ್ಧಿ, ನನ್ನನ್ನು ಸರ್ವಭೂತಗಳ, ಅದು ಬೀಜ ಅನ್ನುವ ಶಬ್ದವೇ ಬಹಳ ಸುಂದರವಾದದ್ದು. ಅಭಿವ್ಯಜ್ಯತೆ ಇತಿ ಬೀಜಂ, ಯಾವುದು ಜೀವವನ್ನ ಅಭಿವ್ಯಕ್ತಿಗೊಳಿಸುವುದಕ್ಕೆ ಕಾರಣವಾಗಿದೆಯೋ ಅದು ಬೀಜ. ಅಭಿವ್ಯಜನ ಅಂತಂದ್ರೆ ವ್ಯಂಜಕ ಅಂತ ನಾವು ಶಬ್ದ ಬಳಸ್ತೇವೆ. ಒಂದು ವಸ್ತು ಅದರ ಆಕೃತಿ ಆಗಲಿ, ಅದರ ಹೂವಾಗ್ಲಿ, ಹಣ್ಣಾಗ್ಲಿ, ಬಣ್ಣವಾಗ್ಲಿ ಏನೂ ಗೊತ್ತಿರುವುದಿಲ್ಲ, ಒಂದು ಬೀಜ ಇರುತ್ತೆ. ಯಾವಾಗ ಆ ಬೀಜ ಚೆನ್ನಾಗಿ ನೆಲದಲ್ಲಿ ಬಿದ್ದು ಅದರ ಅಭಿವ್ಯಕ್ತಿಗೆ ಕಾರಣವಾಗುವಂತ ಪರಿಸರ ಸಿಕ್ಕಿ ಅದರಿಂದ ಮೊಳಕೆಯೊಡೆದು ಎಲೆಗಳು, ಅದರ ಟೊಂಗೆ ಟಿಸಿಲುಗಳೆಲ್ಲ ಹುಟ್ಟಿ ಬೆಳೆದಾಗ ಅದರ ನಿಜವಾದ ಪರಿಚಯ ಆಗುತ್ತೆ. ಅದಕ್ಕೆ ಕೃಷ್ಣ ಮುಂದೆ ಹೇಳಿದ್ದಿದೆ, ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತು ಅಂತ. ನಿಜವಾಗಿ ಮರದ ಪರಿಚಯ ಕೊಡುವುದು ಯಾವುದು ಅಂದ್ರೆ ಎಲೆಗಳು. ಹಾಗಾಗಿ ಎಲೆಗಳು ಕೊಡುವ ಪರಿಚಯದಂತೆ ಬೀಜ ಆ ಎಲೆಯನ್ನು ಹುಟ್ಟಿಸುವ ಮೂಲಕ ಮೊದಲು ಆ ದಳಗಳು ಒಡೆದೊಡನೆ ಹೊರಗೆ ಕಾಣುವುದೇ ಎಲೆಗಳು. ಹಾಗಾಗಿ ಆ ಎಲೆಗಳ ಮೂಲಕ ಜಗತ್ತಿನಿಗೆ ಆ ಜೀವದ ಅಭಿವ್ಯಕ್ತಿಯನ್ನು ಉಂಟು ಮಾಡುವಂತಹ ಬೀಜ ಸನಾತನಂ. ಆ ಬೀಜದಲ್ಲಿ ಒಳಗೆ ಇರುವಂತಹ ಏನು ಅಭಿವ್ಯಕ್ತಿ ಇದೆ ಅದು ಈಗ ಕಾಣುವುದಷ್ಟೇ ಬಿಟ್ರೆ ಆಲದ ಮರದ ಅತ್ಯಂತ ಸಣ್ಣದಾದ ಸಾಸುವೆಗಿಂತಲೂ ಚಿಕ್ಕದಾದ, ಬಹುಶಃ ಅದರ ಇನ್ನೂ ಒಂದು ಕಾಲು ಭಾಗದಷ್ಟೇ ಇರುವಂತಹ ಬೀಜದಲ್ಲಿ ಇಡೀ ಊರನ್ನು ವ್ಯಾಪಿಸುವಷ್ಟು ದೊಡ್ಡದಾದ ಒಂದು ಆಲದ ಮರ ತುಂಬಿಕೊಂಡಿದೆ ಅಂದ್ರೆ
ಅದನ್ನ ಹೊತ್ತು ನಿರಂತರ ಆ ಬೀಜ ಇನ್ನು ಮುಂದಿನ ಪರಂಪರೆಗೆ ಆ ಶಕ್ತಿಯನ್ನು ಹೊತ್ತೊಯ್ಯತ್ತೆ. ಅಂತಹ ಸನಾತನವಾದ ಶಕ್ತಿಯನ್ನ ಬೀಜದ ಮೂಲಕ ಹೊತ್ತೊಯ್ಯುವ ವ್ಯಕ್ತಿ ನಾನಾಗಿದ್ದೇನೆ ಅಂತ ವಿಧಿ ತಿಳಿ ಅಂತ ಎಚ್ಚರಿಸ್ತಾನೆ. ಸರ್ವಭೂತಾನ, ಕೇವಲ ಯಾವುದೋ ಮರದ ಬೀಜ ಮಾತ್ರ ಅಲ್ಲ, ಜೀವಗಳಿಗೂ ಪ್ರಾಣಿಗಳಿಗೂ ಕ್ರಿಮಿಗಳಿಗೂ 4 ತರದ ಜೀವರಾಶಿಗಳು 4 ಬಗೆಯಲ್ಲಿ ಹುಟ್ಟುವಂಥದ್ದಿದೆ. ಅದಕ್ಕೆ ಉದ್ಭಿಜ್ಜ, ಜರಾಯುಜ, ಸ್ವೇದಜ ಮತ್ತು ಅಂಡಜ ಅಂತ ಕರೀತಾರೆ. ಕೆಲವು ಹೊಟ್ಟೆಯಿಂದ ಹುಟ್ಟಿ ಮೊಟ್ಟೆಯಿಂದ ಹುಟ್ಟುತ್ತವೆ, ಅದಕ್ಕೆ ಅಂಡಜ ಅಂತ ಹೆಸರು. ಕೆಲವು ಹೊಟ್ಟೆಯಿಂದಲೇ ಹುಟ್ಟುತ್ತವೆ, ಅದಕ್ಕೆ ಜರಾಯುಜ ಅಂತ ಹೆಸರು. ಕೆಲವು ಈ ಸಗಣಿ ಮೊದಲಾದಂತಹ ಪದಾರ್ಥಗಳಲ್ಲಿ ಅದರ ಬೆಚ್ಚನೆಯ ಭಾವಕ್ಕೆ ಕ್ರಿಮಿಗಳು ಹುಟ್ಟುತ್ತವೆ, ಅದು ಸ್ವೇದಜ. ಅಥವಾ ತಲೆ ಕೂದಲಿನ ಮಧ್ಯದಲ್ಲಿ ಬೆವರಿದಾಗ ಹುಟ್ಟುವಂಥದ್ದಿರಬಹುದು, ಅಥವಾ ಮಲದಲ್ಲಿ ಅಭಿವ್ಯಕ್ತಿಗೊಳ್ಳುವಂತಹ ಜೀವರಾಶಿಗಳಿರ್ಬೋದು, ಅದು ಸ್ವೇದಜ. ಇನ್ನೊಂದು ಕೊನೆಯದ್ದು ಉದ್ಭಿಜ್ಜ, ಅದು ಬೀಜ. ಅಂದ್ರೆ ಮರದ ಒಂದು ಟೊಂಗೆಯನ್ನು ಕಡಿದು ಹಾಕಿದ್ರೆ ಅಥವಾ ಆ ಬೀಜವನ್ನು ನೆಲದಲ್ಲಿ ಬಿತ್ತಿದ್ರೆ ಆವಾಗ ಭೇದಿಸಿ ಎತ್ತರಕ್ಕೆ ಅಂದ್ರೆ ಉನ್ಮುಖವಾಗಿ ಮೇಲ್ಮುಖವಾಗಿ ತನ್ನ ಅಸ್ತಿತ್ವವನ್ನು ಕಾಣಗೊಳ್ಳುವಂತಹ 4 ತರದ ಹುಟ್ಟಿಗೆ ಸರ್ವಭೂತಾನಾಂ ಸನಾತನಂ ಅಭಿವ್ಯಕ್ತಿಕಾರಕಂ ಶಕ್ತಿ ಅಹಮಸ್ಮಿ. ಅಭಿವ್ಯಕ್ತಿಕಾರಕವ ಕಾರಿಕಾ ಶಕ್ತಿ, ಅದರ ಒಳಗಿನ ನಿಜವಾದ ಸಾಮರ್ಥ್ಯ ನಾನಾಗಿದ್ದೇನೆ ಅಂತ ಕೃಷ್ಣ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ. ಅದು ಸರ್ವಭೂತಾನ, ಸರ್ವಕಾಲದ, ಸರ್ವ ದೇಶದ, ಸರ್ವ ವಿಧವಾದ ಜೀವರಾಶಿಗಳಿಗೂ ಕೂಡ. ಮತ್ತದು ಸನಾತನ, ಇಂದು ನಿನ್ನೆ ಮಾತ್ರ ಇರುವಂತದ್ದಲ್ಲ. ಈಗ ನಮಗೆ ಯಾವುದೋ ಒಂದು ಡೈನೋಸಾರ್ ತರದ್ದು ಪ್ರಾಣಿಯ ಅಸ್ತಿತ್ವ ನಮಗೆ ಇಲ್ಲ ಅಂತ ನಾವು ಅಂದುಕೊಂಡಿದ್ರು ಕೂಡ ಇನ್ನದು ಯಾವತ್ತು ಬರುವುದೇ ಇಲ್ಲ ಅಂತಿಲ್ಲ. ಮತ್ತೆ ಅದರ ಅಭಿವ್ಯಕ್ತಿ ಆಗುವ ಕಾಲ ಬಂದಾಗ ತನ್ನಿಂದ ತಾನೇ ಅಂತಹ ಶಕ್ತಿ ಅಭಿವ್ಯಕ್ತಿಗೆ ಭಗವಂತ ತನ್ನ ಪ್ರಚೋದನೆಯನ್ನು ಮಾಡಿಯೇ ಮಾಡುತ್ತಾನೆ. ಹಾಗಾಗಿ ಸನಾತನ ಅದು. ಈಗ ಅದಕ್ಕೆ ಅಳಿಗಾಲ ಅನ್ನುವುದು ತಾತ್ಕಾಲಿಕವಾದ ಒಂದು ಘಟನೆ ಹೊರತು ಸಾರ್ವಕಾಲಿಕವಾಗಿ ಒಂದು ಸ್ಪೀಶೀಸೇ ಜಗತ್ತಿನಲ್ಲಿ ನಿರ್ನಾಮ ಆಗಿ ಹೋಯ್ತು ಅಂತ ಇಲ್ವೇ ಇಲ್ಲ. ಎಲ್ಲವೂ ಬೀಜ ಸ್ವರೂಪದಲ್ಲಿ ಇರುತ್ತೆ. ಅಗತ್ಯ ಬಿದ್ದಾಗ ಪ್ರಕೃತಿ ತನ್ನ ಬಗೆಯಿಂದ ಒಡಲಿನಿಂದ ಮತ್ತೆ ಬಗೆದು ತೆಗೆದು ತೋರಿಸುತ್ತೆ. ಅದಕ್ಕೆ ಶಕ್ತಿ ಕೊಟ್ಟದ್ದು ನಾನೇ. ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಬಹಳ ಬುದ್ಧಿವಂತರು ಅಂತ ನಾವೆಲ್ಲ ನಮ್ಮನ್ನ ಬೆನ್ತಟ್ಟಿಕೊಂಡು ಖುಷಿ ಪಡ್ತೇವೆ. ಆದ್ರೆ ಎಷ್ಟೋ ಸರ್ತಿ ಅಯ್ಯೋ ಅದು ನನ್ನ ತಲೆಗೆ ಹೊಳಿಲೇ ಇಲ್ಲ ಅಂತ ನಾವು ನಮ್ಮದೇ ಬುದ್ಧಿ ಆಗಿದ್ರು ಕೂಡ ನಮ್ಮ ಕೈಯಲ್ಲಿ ಇಲ್ಲ ಅನ್ನುವ ಅನುಭವವನ್ನು ಪಡೆದಿದ್ದೇವೆ. ಆದರೆ ಒಳಗಿನಿಂದ ಬುದ್ಧಿಮಂತರಿಗೂ ಆ ಬುದ್ಧಿಯನ್ನ ಪ್ರಕಟಿಸುವ ಪ್ರಚೋದಿಸುವ ಶಕ್ತಿ, ಬುದ್ಧಿಯ ಶಕ್ತಿ ನಾನೇ ಆಗಿದ್ದೇನೆ. ಬುದ್ಧಿಮತಾಂ ಬುದ್ಧಿ ಅಸ್ಮಿ. ಅವರಲ್ಲಿ ಅದು ಹೊಟ್ಟೆಯಲ್ಲುಂಟು, ಬಾಯಿಗೆ ಬರ್ತಾ ಇಲ್ಲ ಅಂತ ನಾವೆಷ್ಟೋ ಸರ್ತಿ ಹೇಳುದುಂಟು. ಅಥವಾ ಆಗ ಅದು ಹೊಳಿಲೇ ಇಲ್ಲ, ಈಗ ಯೋಚನೆ ಬರ್ತಾ ಇದೆ, ಈಗ ಹೊಳೆದು ಉಪಯೋಗ ಏನು ಅಂತ ನಾವೇ ಮತ್ತೆ ತಲೆ ಚಚ್ಚಿಕೊಳ್ಳುವಂತಹ ಪ್ರಸಂಗವು ನಡೆಯುತ್ತೆ. ಹಾಗಾಗಿ ಬುದ್ಧಿಮತಾಂ, ಬಹಳ ಜಾಣರು ಅಂತ ಅನಿಸಿಕೊಂಡವರಿಗೂ ಕೂಡ ಆ ಜಾಣತನದ ಶಕ್ತಿಯನ್ನ ಪ್ರಕಟಿಸುವ, ಅಭಿವ್ಯಕ್ತಿಗೊಳಿಸುವ ವ್ಯವಸ್ಥೆ ಅದು ನನ್ನಿಂದ ಆಗುತ್ತೆ. ತೇಜಸ್ವಿನಾಂ, ಒಳಗೆ ವಿಭಾವಸುವಿನಲ್ಲಿರುವ ತೇಜಸ್ಸು ನಾನೇ. ವಿಭಾವಸುವನ್ನು ಉಪಾಸನೆ ಮಾಡಿ ತೇಜಸ್ಸು ಪಡೆದವರಲ್ಲಿ ನೆಲೆಸಿದ ತೇಜಸ್ಸು ನಾನೇ ಆಗಿದ್ದೇನೆ. ಅದು ಕೇವಲ ಅಗ್ನಿಯಲ್ಲಿ ಮಾತ್ರ ಅಲ್ಲ, ಸೂರ್ಯನಲ್ಲಿ ಉಪಾಸನೆ ಮಾಡಿದ್ರೂ ತೇಜಸ್ಸು ಬರುತ್ತೆ, ನೀರಿನಲ್ಲಿ ಉಪಾಸನೆ ಮಾಡಿದ್ರೂ ತೇಜಸ್ಸು ಬರುತ್ತೆ. ಯಾವುದೇ ಶಾಸ್ತ್ರದಲ್ಲೂ ಆಳವಾಗಿ ಮುಳುಗಿ ಡೆಡಿಕೇಟೆಡ್ ಆಗಿ ಸರ್ವಥಾ ಆ ಕ್ರಿಯೆ ನನ್ನ ಉಸಿರು ಅನ್ನುವ ಹಾಗೆ ಯಾರು ಬದುಕಿರ್ತಾನೋ ಅವನಲ್ಲೂ ಆ ಪ್ರಾಕೃತಿಕ ತೇಜಸ್ಸು ಹುಟ್ಟುತ್ತೆ. ಆ ತೇಜಸ್ಸು ಹುಟ್ಟುವುದಕ್ಕೆ ಕಾರಣವಾದ ಶಕ್ತಿ ತೇಜಸ್ಸು ನಾನೇ ಆಗಿದ್ದೇನೆ, ನಾನೇ ಆ ರೀತಿಯಾಗಿ ಪ್ರಕಟಗೊಳ್ತೇನೆ ಅಂತ ಹೀಗೆ ಕೃಷ್ಣ ಹಲವು ಮುಖಗಳಲ್ಲಿ ಭಗವಂತನ ವಿವಿಧ ವಿಭೂತಿಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾನೆ. ಇನ್ನೂ ಕೆಲವು ಮಾತುಗಳ ಮೂಲಕ
ಕೃಷ್ಣನ ಅಭಿಪ್ರಾಯ ಮುಂದುವರಿಯುತ್ತೆ. ನಾಳೆ ಮತ್ತೆ ಅದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.